ಇನ್ನು ಗದಗದಲ್ಲಿ ಹೇಳ ತೀರ್ದಾಗಿದೆ ಮೂಕ ಪ್ರಾಣಿಗಳ ಪರದಾಟ. ಆಹಾರ ನೀರು ಇಲ್ಲದೆ ಜಾನುವಾರು ಮಂಗಳು ಈಗ ಒದ್ದಾಟವನ್ನು ನಡೆಸ್ತಾ ಇದೆ. ಬಿಸಿಲಿನ ಧಗೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಬಿಸಿಲಿನ ತಾಪಕ್ಕೆ ಇವರೆಲ್ಲರೂ ಕೂಡ ನರಳಾಟವನ್ನು ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಅಫ್ಕೋರ್ಸ್ ಈಗ ಮನುಷ್ಯರಾದರೂ ಕೂಡ ಎಲ್ಲರೂ ಹೋಗಿ ಕೇಳ್ತಾರೆ, ಏನೋ ಒಂದು ಅರೇಂಜ್ ಮಾಡ್ತಾರೆ. ಆದರೆ ಈಗ ಮೂಕ ಪ್ರಾಣಿಗಳ ಪರದಾಟವನ್ನು ನೋಡೋದಕ್ಕಾಗ್ತಾ ಇಲ್ಲ. TV9 ಕ್ಯಾಮ್ರಾದಲ್ಲಿ ಇದೆಲ್ಲವೂ ಕೂಡ ಈಗ ಸರಿಯಾಗಿದೆ. ನೋಡ್ತಾ ಇದ್ರೆ ಒಂದು ಕಡೆಗೆ ಹಸುಗಳು ಕೂಡ ಈಗ ಮೇವಿಲ್ಲದೆ ಒದ್ದಾಡ್ತಾ ಇವೆ. ಮಂಗ ಕೂಡ, ಕೋತಿ ಕೂಡ ಈಗ ಊಟ ತಿಂಡಿ ಏನೋ ಆಹಾರ ನೀರು ಸಿಗದೆ ಪರದಾಡುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಜಾನುವಾರುಗಳು ಕೂಡ, ಕುರಿ ಮೇಕೆಗಳು ಕೂಡ ಈಗ ಯಾವುದೇ ಆಹಾರ ಸಿಗ್ತಾ ಇಲ್ಲ, ಸಾಕಷ್ಟು ಪರದಾಡ್ತಾ ಇವೆ. ಇನ್ನು ಬರಗಾಲ ಒಂದು ಕಡೆಗೆ ಆದರೆ ಅನ್ನಾಹಾರಕ್ಕೂ ಕೂಡ ಸಮಸ್ಯೆ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಈ ಒಂದು ಕಾರಣಕ್ಕೋಸ್ಕರ ಈಗ ನಿಜಕ್ಕೂ ಅವರ ಪರದಾಟವನ್ನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಕಂಡಲ್ಲಿ ಆಹಾರ ಹುಡುಕ್ತಾ ಇರುವಂಥ ಕೋತಿಗಳನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕೆಂದರೆ ಎಲ್ಲ ಕಡೆ ಕೂಡ ಓಡಾಡ್ತಿವೆ, ಆದರೆ ಎಲ್ಲೂ ಕೂಡ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಮೇಕೆಗಳಿಗೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಹಸುಗಳ ಪರಿಸ್ಥಿತಿಯೂ ಕೂಡ ಮೇವಿಲ್ಲದೆ ನೀರಿಲ್ಲದೆ ಪರದಾಡುವಂತಾಗಿದೆ. ವರ್ಷನೂ ಭಾಳ ಬಿಸಿಲು ಇರ್ತಿತ್ತು, ಆದರೆ ಈ ವರ್ಷ ಕಂಪೇರ್ ಮಾಡಿದ್ರೆ ವರ್ಷಕ್ಕಿಂತನೂ ಜಾಸ್ತಿ ಬಿಸಿಲಾಗಿತ್ತು ಸರ್. ಅಬೋವ್ 38 ಇತ್ತು ಈ ಮೊನ್ನೆದು. ಇವಾಗನ್ಕಿ 40 ಅಬೋವ್ ಆಗತೈತಿ. ಪಕ್ಷಿ ಪ್ರಾಣಿಗಳಿಗೂ ಕೂಡ ಭಾಳ ಪ್ರಾಬ್ಲಮ್ ಆಗತೈತಿ. ಇದಕ್ಕೆ ಪ್ರಾಬ್ಲಮ್ ಏನಂತಂದ್ರೆ ಅವಕ್ಕೆ ಆಹಾರ ಮತ್ತು ನೀರು ಸಿಗತ್ತಿಲ್ಲ. ಅದ್ರ ಸಂಬಂಧ ನಾವು ಅವು ಪರದಾಡೋದು ನೋಡಿ ನಮ್ಗೆ ಮಾನವೀಯತೆ ಭಾಳ ಕಿಂಕರವಾಗತೈತಿ. ಅದ್ರ ಸಂಬಂಧ ನಾವು ಮಾನವೀಯತೆ ದೃಷ್ಟಿ ಇಟ್ಕೊಂಡು ಅವಕ್ಕೊಂದು ಸ್ವಲ್ಪ ಆಹಾರ ಮತ್ತು ನೀರನ್ನು ಒದಗಿಸುವುದು ಮಾಡ್ಕೋಬೇಕೆಲ್ಲರೂ. ಇದನ್ನು ನಾವು ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡಲಿಲ್ಲ ಅಂತಂದ್ರೆ ನಾವು ಪ್ರಾಣಿ ಪಕ್ಷಿಗಳ ಸಂತಾನ ಉಳ್ಸಕ್ಕೆ ಸಾಧ್ಯ ಆಗಂಗಿಲ್ಲ. ಈಗ ಬರ್ಬರ್ತಾ ಭಾಳ ಕಡಿಮೆ ಆಗೈತಿ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪ್ರಾಣಿ ಸಂಕುಲಕ್ಕೂ ಸಾಕಷ್ಟು ತೊಂದರೆ ಇದೆ. ದಯಮಾಡಿ ಇದಕ್ಕೆ ತಾವೆಲ್ಲರೂ ಕೂಡ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೊಂತೀನಿ. ಏನಂತಂದ್ರೆ ತಾವೆಲ್ಲರೂ ದಯಮಾಡಿ ಏನು ನಮ್ಮ TV9 ಸುದ್ದಿಗೋಸ್ಕರ ವಿನಂತಿಯನ್ನು ಮಾಡ್ಕೊಂತೀನಿ. ತಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನೀವು ಹೊಲಕ್ಕೆ ಹೋಗ್ತಾ ಇರ್ತೀರಿ ಅಥವಾ ಯಾವುದೇ ಒಂದು ಕಾಡು ಪ್ರದೇಶಕ್ಕೆ ಹೋಗಿರ್ತೀರಿ. ಅವು ಹೋಗುವಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ನೀರನ್ನಾಗ್ಲಿ ಆಹಾರನಾಗ್ಲಿ ನಮ್ಮ ಮನೆಯಲ್ಲಿ ಸಾಕಷ್ಟು ವ್ಯಯವನ್ನು ಮಾಡ್ತಿರ್ತೀವಿ. ಅದನ್ನೇ ತೆಗೆದುಕೊಂಡು ನಾವು ಪಕ್ಷಿಗಳಿಗೆ ನಾವು ನಮ್ಮ ಮನೆ ಮೇಳಿಗೆ ಮೇಲೆ ನೀರು ಮತ್ತು ಆಹಾರ ಜೊತೆಗೆ ನಮ್ಮ ಹೊಲಗಳಲ್ಲಿ ಇರಬಹುದಾಗ್ಲಿ ಅಥವಾ ಬೇರೆ ಒಂದು ಅರಣ್ಯ ಪ್ರದೇಶಗಳಲ್ಲಾಗ್ಲಿ ಬೇರೆ ಬೇರೆ ಎಲ್ಲ ಕಡೆ ನಾವು ಇದನ್ನ ಪ್ರತಿಯೊಬ್ಬರು ಕೂಡ ನಾವು ಮಾಡಿದ್ರೆ ಖಂಡಿತ ಕೂಡ ಆ ಪ್ರಾಣಿ ಸಂಕುಲ ಕೂಡ ಉಳಿತದೆ. ಇನ್ನು ಗದಗ ಜಿಲ್ಲೆಯಲ್ಲೂ ಕುಡಿಯೋ ನೀರಿಗಾಗಿ ಜನರ ಪರದಾಟ ಇದೆ. ಗದಗ ನಗರದಲ್ಲೀಗ ಮಹಿಳೆಯರು ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡ್ತಿದ್ದಾರೆ. 27ನೇ ವಾರ್ಡ್ನ ಮಹಿಳೆಯರಿಂದ ಈಗ ವಿಶೇಷವಾದಂಥ ಪೂಜಾ ಕೈಂಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಗದಗದಲ್ಲಿ ತಿಂಗಳಿಂದ ಒಂದು ಬಾರಿ ಮಾತ್ರ ನೀರು ಬರ್ತಾ ಇದೆ. ತಿಂಗಳಿಗೆ ಒಂದು ಬಾರಿ ಈಗ ನೀರು ಸಿಗ್ತಾ ಇದೆ. ಹೀಗಾಗಿ ಮಳೆರಾಯನ ಕೃಪೆಗೋಸ್ಕರ ವಿಶೇಷವಾದಂಥ ಪೂಜೆಯನ್ನು ಮಹಿಳೆಯರು ಮಾಡ್ತಾ ಇದ್ದಾರೆ. ಮಳೆರಾಯ ಕೃಪೆ ತೋರುವಂಥ ಮಹಿಳೆಯರೀಗ ಪೂಜೆಯನ್ನು ಮಾಡ್ತಾ ಇದ್ದಾರೆ. ವರುಣ ದೇವನಿಗೆ ಪೂಜೆ ಸಲ್ಲಿಸಿದಂಥ ಮಹಿಳೆಯರು ಸಹಜವಾಗಿ ಅಲ್ಲಿನ ಸ್ಥಳೀಯ ಪದ್ಧತಿಗಳಿರುತ್ತೆ, ಆ ಪದ್ಧತಿಗೆ ಅನುಗುಣವಾಗಿ ಅವರು ಪೂಜೆಯನ್ನು ಮಾಡ್ತಿದ್ದಾರೆ. ಇನ್ನು ವರುಣ ದೇವನಿಗೆ ಪೂಜೆ ಸಲ್ಲಿಸಿದಂಥ ಮಹಿಳೆಯರು ತಾಮ್ರದ ಬೆಂದಿಗೆ ತಂಬಿಟ್ಟು ಕುರ್ಜಿ ಆಟವಾಡಿ ಪೂಜೆ ಸಲ್ಲಿಸಿದ್ದಾರೆ. ಬರಗಾಲ ರಣಬಿಸಿಲಿನಿಂದ ಕಂಗಾಲಾದರೂ ಜನರು ಮನೆಯಲ್ಲಿ ಇರಲು ಆಗದಷ್ಟು ಹೆಚ್ಚಿನ ತಾಪಮಾನ ಇದೆ. ಹೀಗಾಗಿ ಅಲ್ಲಿನ ಸ್ಥಳೀಯರೀಗ ವರುಣ ದೇವನ ಮೊರೆ ಹೋಗಿದ್ದಾರೆ. ಈ ವರ್ಷ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಬರಗಾಲ ಬಂದೈತ್ರಿ. ಹೆಂಗಂದ್ರೆ ಮನೆ ಒಳಗೆ ಸಾಯಂಕಾಲ ಇಷ್ಟೊತ್ತಿನಾಗ 8 ಗಂಟೆ ರಾತ್ರಿ 9 ಗಂಟೆ ನೀರು ಕುಡಿಬೇಕಾದ್ರೂ ಬಿಸಿನೀರು ಕುಡ್ದಂಗೆ ಆಗತ್ತೈತೆ ನಮ್ಮ ಪರಿಸ್ಥಿತಿ. ತುಂಗಭದ್ರಾ ನೀರು ಬಿಡ್ತಾರೆ ರೀ, ಅದು ತಿಂಗಳಿಗೊಮ್ಮೆ ಬಿಡ್ತಾರೆ. ಅವು ಯಾವ ರೀತಿ ಇರ್ತಾವೆ ಅಂದ್ರೆ 8 ದಿವಸ ನೀರು ಒಂದು ಏನಾರು ಸ್ಟಾಕ್ ಇಟ್ಟಿವಂದ್ರೆ ಸಣ್ಣ ಹುಳ ಆಗಿಬಿಡ್ತಾವೆ ರೀ. ಹಿಂಗಾಗಿ ನೀರು ಹೆಂಗೆ ಕುಡಿಬೇಕು, ಯಾವ ನೀರು ಕುಡಿಬೇಕು ಅನ್ನೋದು ನಮಗೆ ತಿಳಿವಾಲ್ತಾಗೈತೆ ರೀ. ಅದಕ್ಕೆ ಏನು ಮಾಡಿದ್ವಿ, ನಮ್ಮ ಮನೆ ಒಳಗೆ ಹಿರಿಯರು ಏನು ಹೇಳಿದ್ರು, ನೀರಿಂದು ಮಳೆ ಬರಲಿ ಹಂಗೆ ಹಿಂಗೆ ಅಂತೇಳಿ ಮಾಡಿದ್ರೆ ಅದಕ್ಕೊಂದು ಸಂಪ್ರದಾಯ ಒಂದು ಹೇಳಿದ್ರಿ ಅವರು. ಬಿಂದಿಗೆ ತುಂಬಿಡಬೇಕು, ಅದು ಎತ್ತಬೇಕು, ಅದು ಎತ್ತಿದ್ರೆ ನೀರು ಮಳೆರಾಯ ಜಲ್ದಿ ಬರ್ತಾನೆ, ಇಲ್ಲಾಂದ್ರೆ ಬರೋದಿಲ್ಲ. ಹಿಂಗೆ ಸೈಂಟಿಫಿಕ್ ಆಗಿ ಅವರು ಏನು ಆಚಾರ ವಿಚಾರ ಇರ್ತಾರಲ್ಲ ಅದನ್ನು ಹೇಳಿದ್ರು. ಅದನ್ನು ನಾವು ಕಣ್ಣಾರೆ ನೋಡಿಲ್ರಿ, ಕೇಳಿದ್ವಿ ಎಷ್ಟೋ ದಿವಸ. ಆದರೆ ನಾವು ರಿಯಲಿಸ್ಟಿಕ್ ಆಗಿ ನೋಡ್ಬೇಕಂತೇಳಿ ಇವತ್ತು ನಾವು ಪ್ರಯತ್ನ ಮಾಡಿ ನೋಡಿದ್ವಿ. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರಂದ್ರೂ ಕಾಲಾರ್ದಂಥ ಪರಿಸ್ಥಿತಿ ಆಗಿಬಿಟ್ಟವ. ಕೆಲವೊಂದು ಜೂದೊಳಗೆ ಪ್ರಾಣಿಗಳು ಎಷ್ಟೋ ಪ್ರಾಣಿಗಳು ಸತ್ತವ್ರಿ. ಈ ಜೂದೊಳಗೆ ಒಂದು ಆನೆ ಸತ್ತಂತ ನೀರಿಲ್ಲದಕ್ಕಾಗಿ. ಅಂಥ ದೊಡ್ಡ ದೊಡ್ಡ ಪ್ರಾಣಿಗಳು ಸತ್ತಿತ್ತಂದ್ರೆ ಎಲ್ಲ ಮನುಷ್ಯ ಸಂಕುಲನೂ ಹಾಳಾಗುತ್ತೆ, ಪ್ರಾಣಿ ಸಂಕುಲಗಳೆಲ್ಲ ಹಾಳಾಗುತ್ತವೆ. ಈ ವರ್ಷ ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಬಂಡ್ರೆ. ಸಂಜೀವ್, ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ, ಸಹಜವಾಗಿ ಜನ ಆತಂಕಕ್ಕೀಡಾಗಿದ್ದಾರೆ. ಒಂದು ಕಡೆಗೆ ಜನರಿಗೂ ಕೂಡ ನೀರು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನ ಆಹಾರ ಸಿಗ್ತಾ ಇಲ್ಲ. ಪರಿಸ್ಥಿತಿ ಹೇಗಿದೆ? ಅಫ್ಕೋರ್ಸ್ ಈಗ ಪೂಜೆ ಪುನಸ್ಕಾರಗಳನ್ನು ಜನರು ಮಾಡ್ತಿದ್ದಾರೆ, ಬಟ್ ಇನ್ನೂ ಪರಿಸ್ಥಿತಿ ಬಿಗಡಾಯಿಸುವಂಥ ಸಾಧ್ಯತೆ ಇದೆಯಾ? ಹೌದು ಪ್ರಮೋದ್, ಏನು ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ ಅಂತ ಹೇಳಿ ಇಡೀ ರಾಜ್ಯಕ್ಕೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಕೂಡ ಸಾಕಷ್ಟು ಹಾಹಾಕಾರ ಗದಗ ಜಿಲ್ಲೆಯಲ್ಲಿ ಉಂಟಾಗಿದೆ. ಯಾಕಂದ್ರೆ ತುಂಗಭದ್ರಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಆ ನದಿಯಲ್ಲಿ ಎಷ್ಟು ಅವಳಿ ನಗರ ಸೇರಿದಂತೆ DBOT ಅಂದ್ರೆ ಪ್ರತಿ ಗ್ರಾಮಗಳು ಕೂಡ ಕುಡಿಯುವ ನೀರು ಸಪ್ಲೈ ಆಗಬೇಕು. ಆ ಪ್ರಮಾಣದಲ್ಲಿ ನದಿಯಲ್ಲಿ ನೀರಿಲ್ಲ. ಹೀಗಾಗಿ ಗದಗ ಜಿಲ್ಲೆಯಾದ್ಯಂತ
ಸಾಕಷ್ಟು ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಸಂಪೂರ್ಣ ನದಿ ಬತ್ತಿ ಹೋಗಿದೆ. ಹೀಗಾಗಿ ಜಾನುವಾರುಗಳು ಕೂಡ ಸಾಕಷ್ಟು ಪರದಾಡ್ತಾ ಇದ್ದಾವೆ. ಜೊತೆಗೆ ಅವಳಿ ನಗರದ ಜನರು ಕೂಡ ಕಳೆದ 1 ತಿಂಗಳಿಂದ ಕೂಡ ಕುಡಿಯುವ ನೀರು ಪೂರೈಕೆ ಆಗಿಲ್ಲ. ಹೀಗಾಗಿ ಸಾಕಷ್ಟು ನಿತ್ಯವೂ ಕೂಡ ಪರದಾಟ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಜನರು ಈಗ ದೇವರ ಮೊರೆ ಹೋಗಿದ್ದಾರೆ. ಮಳೆ ದೇವ ನೀನು ಕೃಪೆ ತೋರಪ್ಪ ಅಂತ ಹೇಳಿ ಏನ್ ಹಿಂದಿನ ಸಂಪ್ರದಾಯ ಏನಿತ್ತು ಆ ಸಂಪ್ರದಾಯಕ್ಕೆ ಮತ್ತೆ ಈಗಿನ ಹೊಸ ಪೀಳಿಗೆ ಮೊರೆ ಹೋಗಿದೆ ಅಂತ ಹೇಳ್ಬೋದು. ಈ ಮೂಲಕ ಮಳೆರಾಯನ ಕೃಪೆಗಾಗಿ ಇಲ್ಲ ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಜಾನುವಾರುಗಳಿಗೂ ಮತ್ತು ಪ್ರಾಣಿಗಳು ಕೂಡ ಆಹಾರಕ್ಕಾಗಿ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಗಗಳಾಗಿರ್ಬೋದು, ಕೋತಿಗಳಾಗಿರ್ಬೋದು ಸಾಕಷ್ಟು ಆಹಾರಕ್ಕಾಗಿ ಪರದಾಡ್ತಾ ಇದ್ದಾವೆ. ಅವರ ಸ್ಥಿತಿ ನೋಡಿದ್ರೆ ಕರುಳು ತುರ್ರು ಅನ್ನುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬರಗಾಲ ಇರೋದ್ರಿಂದ ಬೆಳೆಗಳು ಕೂಡ ಬೆಳೆದಿಲ್ಲ. ಜಮೀನುಗಳಲ್ಲಿ ಅಡವಿ ಪ್ರದೇಶಕ್ಕೆ ಹೋದ್ರೆ ಯಾವ ಕಾಳು ಕಡಿಯೂ ಕೂಡ ಪ್ರಾಣಿಗಳಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಹಸಿವಿನಿಂದ ಅವು ಬಳಲ್ತಾ ಇದ್ದಾವೆ ಅಂತ ಹೇಳ್ಬೋದು. ಹೀಗಾಗಿ ಜನರು ಕೂಡ ಸಾಕಷ್ಟು ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ನೀಡುವ ಮೂಲಕ ಪ್ರಾಣಿ ಸಂಕುಲ ಉಳಿಬೇಕು, ಮಾನವ ಸಂಕುಲ ಉಳಿಬೇಕು ಅನ್ನೋ ಜಾಗೃತಿ ಕೂಡ ಗದಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮೋದ್, ಥ್ಯಾಂಕ್ ಯು ಸಂಜೀವ್ ಎಲ್ಲ ಮಾಹಿತಿಗಾಗಿ.